ಹನಿ ಹನಿ ಕೂಡಿದ್ರೆ ಹಳ್ಳ, ತೆನಿ ತೆನಿ ಕೂಡಿದ್ರೆ ಬಳ್ಳ ಅನ್ನೋ ಗಾದೆ ಮಾತನ್ನು ನಾವೆಲ್ಲರೂ ನೆನ್ಪಿಡಬೇಕು ಯಾವಾಗಲೂ. ನಾವೆಲ್ಲರೂ ಮೊಬೈಲ್ ರಿಚಾರ್ಜ್ ಮಾಡ್ತಿರ್ತೀವಿ. ಈಗಂತೂ ಎಲ್ಲ ಡಿಜಿಟಲ್ ಆಗಿಬಿಟ್ಟೈತಿ. ಮೊದಲಿನಂಗೆ ಈಗೇನು ಯಾರೂ ಅಂಗಡಿಗೆ ಹೋಗಿ ರಿಚಾರ್ಜ್ ಮಾಡಿಸ್ತೋದಿಲ್ಲ. ಎಲ್ಲ ಫೋನ್ಪೇ, ಗೂಗಲ್ ಪೇ ಒಳಗೇ ರಿಚಾರ್ಜ್ ಮಾಡ್ತೀವಿ. ಆದರೆ ಫೋನ್ಪೇ, ಗೂಗಲ್ ಪೇ ಒಳಗೆ ರಿಚಾರ್ಜ್ ಮಾಡಬೇಕಾದ್ರೆ ನಾವು ಎಷ್ಟಕ್ಕೆ ಪ್ಲ್ಯಾನ್ ತೊಗೋತಿರ್ತೀವಿ, ಆದರೆ ಅಲ್ಲಿ ಎಷ್ಟು ನಾವು ಖರ್ಚು ಮಾಡ್ತಿರ್ತೀವಿ. ನಾವೀಗ ಫಾರ್ ಎಕ್ಸಾಂಪಲ್ ₹299 ಪ್ಲ್ಯಾನ್ ತೊಗೊಂಡ್ವಿ ಅಂದರೆ ಅದಕ್ಕೆ ಅವರು ₹5 30 ಪೈಸಾ ಹಿಂಗೆ ಚಾರ್ಜ್ ಹಾಕ್ತಾರೆ. ಅದು ಕೂಡ ಒಂದೊಂದು ಬ್ಯಾಂಕ್ ಅಕೌಂಟ್ ಮೇಲೆ ಡಿಪೆಂಡ್ ಇರ್ತೈತಿ. ಈಗ ನೋಡಿರಿ, ನನ್ನ ಫೋನ್ಪೇ ಒಳಗೆ ನಾ ₹299 ರಿಚಾರ್ಜ್ ಮಾಡೋಕ್ಕೆ ಹೋದ್ನಿ ಅಂದ್ರೆ ನಂದು IDFC ಅಕೌಂಟಿಂದ ಅಮೌಂಟ್ ಯೂಸ್ ಮಾಡಿದ್ನಿ ಅಂದರೆ ₹304.33 ತೋರಿಸ್ತೈತಿ. ಆಮೇಲೆ ಅದು ಹಂಗೆ SBI ಬ್ಯಾಂಕ್ದು ಅಕೌಂಟ್ ಸೆಲೆಕ್ಟ್ ಮಾಡ್ಕೊಂಡ್ನಿ ಅಂದರೆ ₹302 ತೋರಿಸ್ತೈತಿ. ಅಂದ್ರೆ ನಾವು ₹299 ರಿಚಾರ್ಜ್ ಮಾಡ್ತೀವಿ ಅಂದ್ರೆ ಅದಕ್ಕಿಂತನೂ ₹5 ಇಲ್ಲ ₹3 ಎಕ್ಸ್ಟ್ರಾ ಅಮೌಂಟ್ ನಾವು ಕನ್ವೀನಿಯನ್ಸ್ ಫೀ ಅಥವಾ ಪ್ಲಾಟ್ಫಾರ್ಮ್ ಚಾರ್ಜಸ್ ಅಂತೇಳಿ ಕೊಡಬೇಕಾಗ್ತದೆ. ಅದೇ ರೀತಿ ಗೂಗಲ್ ಪೇ ಒಳಗೆ ಹೋಗಿ ನೋಡಿದ್ರೂ ಅಲ್ಲಿಯೂ ಹಂಗೆ ಅದ. ಮಿನಿಮಮ್ ₹2 ಅಲ್ಲಿಯೂ ಪ್ಲಾಟ್ಫಾರ್ಮ್ ಅಥವಾ ಕನ್ವೀನಿಯನ್ಸ್ ಫೀಸ್ ಅಂಥೇಳಿ ತೊಗೊಳ್ತಾರೆ. ಹಿಂಗೆ ತಿಂಗಳ ₹5 ₹3 ₹2 ಅಂಥೇಳಿ ಕೊಟ್ಕೊಂತ ಹೋದ್ವಿ ಅಂದರೆ ಎಷ್ಟು ಆಕೈತೆ ನಮ್ಮದು? ಮನ್ಯಾಗ ಒಂದು 4-5 ಮೊಬೈಲ್ ಇದ್ವು ಅಂದರೆ ಈಗ ₹3 ಅಥವಾ ₹5 ಹಿಡಿದ್ವಿ ಅಂದರೆ ಎಷ್ಟು ಮತ್ತೊಂದು 2 ಸಲ ಮೊಬೈಲ್ ರಿಚಾರ್ಜ್ ಮಾಡ್ಬೋದು. ಅಷ್ಟು ಅಮೌಂಟ್ ಕನ್ವೀನಿಯನ್ಸ್ ಫೀನ ಕೊಡಬೇಕಾಕೈತಿ. ಅದಕ್ಕಾಗಿ ಇಂಡಿಯಾ ಪೋಸ್ಟ್ ಒಳಗೆ IPPB ಅಂತ ಒಂದು ಐತಿ, ಅಲ್ಲಿ ಅಕೌಂಟ್ ಓಪನ್ ಮಾಡಿದ್ವಿ ಅಂದ್ರೆ ಅಲ್ಲಿಂದ ಈ ಕನ್ವೀನಿಯನ್ಸ್ ಫೀ ಪ್ಲಾಟ್ಫಾರ್ಮ್ ಫೀಸ್ ಯಾವುದನ್ನು ಕೊಡಬೇಕಾದ ಅವಶ್ಯಕತೆ ಇಲ್ಲ. ಈಗ ನಾವು ₹299 ರಿಚಾರ್ಜ್ ಮಾಡ್ಕೋತೀವಿ ಅಂದರೆ ಬರೀ ₹299 ಅಷ್ಟೇ ನಮ್ಮ ಅಕೌಂಟಿಂದ ಡೆಬಿಟ್ ಆಗ್ತೈತಿ, ಆ ಮೊಬೈಲ್ ರಿಚಾರ್ಜ್ ಆಗ್ತೈತಿ. ಫೋನ್ಪೇ, ಗೂಗಲ್ ಪೇ ಥರ ₹299 ಮ್ಯಾಲೆ ₹5 ಅಥವಾ ₹2 ಅಥವಾ ₹3 ಈ ಥರ ಎಕ್ಸ್ಟ್ರಾ ಅಮೌಂಟ್ ಕಟ್ ಆಗೋದಿಲ್ಲ. ಹಾಗಾಗಿ ಇವತ್ತಿಂದನೇ ಎಲ್ಲರೂ ಇಂಡಿಯಾ ಪೋಸ್ಟ್ ಒಳಗಿರೋ IPPB ಅಕೌಂಟ್ ಓಪನ್ ಮಾಡಿಸೋಣ. ಅದ್ರ ಮುಖಾಂತರನ ಮೊಬೈಲ್ ರಿಚಾರ್ಜ್ ಎಲ್ಲ ವ್ಯವಹಾರನೂ ಮಾಡೋಣ. ಇನ್ನು IPPB ಅಕೌಂಟ್ ಹೆಂಗೆ ಓಪನ್ ಮಾಡೋದು, ಎಲ್ಲಿ ಓಪನ್ ಮಾಡೋದು ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಸಮೀಪ ಇರೋ ಪೋಸ್ಟ್ ಆಫೀಸ್ಗೆ ಹೋಗ್ರಿ ಅಥವಾ ನಿಮ್ಮ ಏರಿಯಾ ಪೋಸ್ಟ್ಮನ್ಗೆ ಕೇಳ್ರಿ ಅವ್ರಿಗೆ, ನಮಗೆ ಹಿಂಗೆ IPPB ಅಕೌಂಟ್ ಓಪನ್ ಮಾಡ್ಬೇಕಂತ ಹೇಳಿ. ನಿಮ್ಮ ಮೊಬೈಲ್ ನಂಬರು ಅದಕ್ಕೆ ಲಿಂಕ್ ಇರೋ ಆಧಾರ್ ಕಾರ್ಡ್ 2 ಕೊಟ್ಟು ಅವ್ರಿಗೆ ಹೇಳಿದ್ರಿ ಅಂದ್ರೆ ಅವ್ರು 5 ನಿಮಿಷದಾಗ ನಿಮ್ಮ ಅಕೌಂಟ್ ಓಪನ್ ಮಾಡಿ ನೀವು ₹500 ಕೊಟ್ಟರೆ ₹500 ಡೆಪಾಸಿಟ್ ಮಾಡ್ತಾರೆ. ಇಲ್ಲಾಂದರೆ ಝೀರೋ ಅಕೌಂಟ್ಗೂ ಆಗ್ತೈತಿ. ಬಟ್ ₹500 ಡೆಪಾಸಿಟ್ ಮಾಡಿರಿ ಅಕೌಂಟ್ ಓಪನ್ ಮಾಡಿದ ಕೂಡಲೇ. ಅದರಿಂದ ನಿಮ್ಗೆ ಅನುಕೂಲ ಆಗ್ತೈತಿ. ಎಮರ್ಜೆನ್ಸಿ ಒಳಗೆ ಹಿಂಗೆ ಮೊಬೈಲ್ ರಿಚಾರ್ಜ್ ಆಯಿತು, ಏನಾದರೂ ಆಯಿತು. ಅಂಚೆ ಎಂದರೆ ಜನರಿಗೆ ನಂಬಿಕೆ.